ಕೋಲಾರ ತಾಲೂಕಿನ ನಾಗನಾಳ ಗ್ರಾಮದಲ್ಲಿ ಕೃಷಿ ಹೊಂಡದಲ್ಲಿ ಆಕಸ್ಮಿಕವಾಗಿ ಮುಳುಗಿ ಯುವಕನೊಬ್ಬ ಸಾವನ್ನಪ್ಪಿರುವ ದುರಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೋಲಾರ ಈ ದುರಂತ ಘಟನೆಗೆ ಸಾಕ್ಷಿ ಎಂದ್ರೆ ಆತನ ತಂಗಿಯೇ ಅಣ್ಣನ ಅಣತಿಯಂತೆ ವಿಡಿಯೋ ಮಾಡುತ್ತಾ ಅಣ್ಣ ಮೇಲೆ ಬರೆದಿದ್ದಾಗ ಆಕೆಯ ಕೂಗಾಟ ಚೀರಾಟ ಕೇಳಿದ್ರೆ ಕ್ಷಣ ಬೆಚ್ಚಿ ಬೀಳ್ತೀರಿ. ಹೌದು, ಮೈಸೂರಿನ ರಾಘವೇಂದ್ರ ನಗರ ಬಡಾವಣೆ ನಿವಾಸಿ ಗೌತಮ್ ಗೌಡ ತನ್ನ ತಂದೆಯ ಊರಾದ ವೇಮಗಲ್ ಸಮೀಪದ ನಾಗನಾಳಕ್ಕೆ ಕುಟುಂಬದವರೊಂದಿಗೆ ಬಂದಿದ್ದು, ಬುಧವಾರ ಸಂಜೆ ಸರಿಸುಮಾರು 4 ಗಂಟೆಯ ಸಮಯದಲ್ಲಿ ತನ್ನ ತಂಗಿಯೊಂದಿಗೆ ಕೃಷಿ ಹೊಂಡಕ್ಕೆ ಈಜಲು ಹೋಗಿ ತಾನು ನೀರಿಗಿಳಿಯುವಾಗ ತನ್ನ ತಂಗಿಗೆ ನಾನು ಈಜಾಡುವುದನ್ನು ವಿಡಿಯೋ ಮಾಡು ಎಂದು ತಿಳಿಸಿ ನೀರಿಗೆ ಧುಮುಕಿ ಕೆಲ ಸಮಯ ಈಜಾಡುವ ದೃಶ್ಯ ತಂಗಿಯು ವಿಡಿಯೋ ಮಾಡಿದ್ದಾಳಷ್ಟೇ. ಸ್ವಲ್ಪ ಹೊತ್ತು ತನ್ನ ಅಣ್ಣ ಮೇಲೆ ಕಾಣದಿದ್ದದನ್ನು ಕಂಡ ತಂಗಿ ಅಣ್ಣನಿಗಾಗಿ ಚೀರಾಡುತ್ತಾ ಅಣ್ಣ ಮೇಲೆ ಬಾ, ಸಾಕು ಮೇಲೆ ಬಾ ಎನ್ನುತ್ತಿರುವ ಧ್ವನಿ ಬದಲಾಗುತ್ತಿದ್ದಂತೆ ಅಣ್ಣ ನೀರಿನಲ್ಲಿ ಸಂಪೂರ್ಣ ಮುಳುಗಿದ್ದಾನೆನ್ನಲಾಗಿರುವ ಈ ವಿಡಿಯೋ ತುಣುಕು ಕ್ಷಣಕಾಲ ಬೆಚ್ಚಿ ಬೀಳಿಸುತ್ತದೆ. ಸ್ನೇಹಿತರೆ, ಬಿಸಿಲಿನ ಬೇಗೆಯಿಂದಲೋ ಅಥವಾ ನೀರಿನಲ್ಲಿ ಮುಳುಗಬೇಕೆಂಬ ಆಸೆಯಿಂದಲೋ ಅಥವಾ ತಾನು ಈಜಾಡುವ ದೃಶ್ಯಗಳನ್ನು ವಿಡಿಯೋ ಮಾಡಬೇಕೆಂಬ ಉಮೇದಿನಿಂದಲೋ ನೀರಿಗೆ ಇಳಿಯದಿರಿ. ಪಾಪ ಯುವಕ ಗೌತಮ್ ಗೌಡ ಆಕಸ್ಮಿಕವಾಗಿ ಮುಳುಗಿ ಸಾವನ್ನಪ್ಪಿದ್ದಾನೆಂಬ ದುರಂತ ಘಟನೆ ಯಾರ ಕುಟುಂಬದಲ್ಲೂ ಯಾರ ಬದುಕಿನಲ್ಲೂ ನಡೆಯಬಾರದೆಂಬುದಷ್ಟೇ ಕಳಕಳಿಯ ಮನವಿ. ಕೋಲಾರ ತಾಲೂಕಿನ ನಾಗನಾಳ ಗ್ರಾಮದಲ್ಲಿ ಕೃಷಿ ಹೊಂಡದಲ್ಲಿ ಆಕಸ್ಮಿಕವಾಗಿ ಮುಳುಗಿ ಯುವಕನೊಬ್ಬ ಸಾವನ್ನಪ್ಪಿರುವ ದುರಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೋಲಾರ ಈ ದುರಂತ ಘಟನೆಗೆ ಸಾಕ್ಷಿ ಎಂದ್ರೆ ಆತನ ತಂಗಿಯೇ ಅಣ್ಣನ ಅಣತಿಯಂತೆ ವಿಡಿಯೋ ಮಾಡುತ್ತಾ ಅಣ್ಣ ಮೇಲೆ ಬರೆದಿದ್ದಾಗ ಆಕೆಯ ಕೂಗಾಟ ಚೀರಾಟ ಕೇಳಿದ್ರೆ ಕ್ಷಣ ಬೆಚ್ಚಿ ಬೀಳ್ತೀರಿ. ಹೌದು, ಮೈಸೂರಿನ ರಾಘವೇಂದ್ರ ನಗರ ಬಡಾವಣೆ ನಿವಾಸಿ ಗೌತಮ್ ಗೌಡ ತನ್ನ ತಂದೆಯ ಊರಾದ ವೇಮಗಲ್ ಸಮೀಪದ ನಾಗನಾಳಕ್ಕೆ ಕುಟುಂಬದವರೊಂದಿಗೆ ಬಂದಿದ್ದು, ಬುಧವಾರ ಸಂಜೆ ಸರಿಸುಮಾರು 4 ಗಂಟೆಯ ಸಮಯದಲ್ಲಿ ತನ್ನ ತಂಗಿಯೊಂದಿಗೆ ಕೃಷಿ ಹೊಂಡಕ್ಕೆ ಈಜಲು ಹೋಗಿ ತಾನು ನೀರಿಗಿಳಿಯುವಾಗ ತನ್ನ ತಂಗಿಗೆ ನಾನು ಈಜಾಡುವುದನ್ನು ವಿಡಿಯೋ ಮಾಡು ಎಂದು ತಿಳಿಸಿ ನೀರಿಗೆ ಧುಮುಕಿ ಕೆಲ ಸಮಯ ಈಜಾಡುವ ದೃಶ್ಯ ತಂಗಿಯು ವಿಡಿಯೋ ಮಾಡಿದ್ದಾಳಷ್ಟೇ. ಸ್ವಲ್ಪ ಹೊತ್ತು ತನ್ನ ಅಣ್ಣ ಮೇಲೆ ಕಾಣದಿದ್ದದನ್ನು ಕಂಡ ತಂಗಿ ಅಣ್ಣನಿಗಾಗಿ ಚೀರಾಡುತ್ತಾ ಅಣ್ಣ ಮೇಲೆ ಬಾ, ಸಾಕು ಮೇಲೆ ಬಾ ಎನ್ನುತ್ತಿರುವ ಧ್ವನಿ ಬದಲಾಗುತ್ತಿದ್ದಂತೆ ಅಣ್ಣ ನೀರಿನಲ್ಲಿ ಸಂಪೂರ್ಣ ಮುಳುಗಿದ್ದಾನೆನ್ನಲಾಗಿರುವ ಈ ವಿಡಿಯೋ ತುಣುಕು ಕ್ಷಣಕಾಲ ಬೆಚ್ಚಿ ಬೀಳಿಸುತ್ತದೆ. ಸ್ನೇಹಿತರೆ, ಬಿಸಿಲಿನ ಬೇಗೆಯಿಂದಲೋ ಅಥವಾ ನೀರಿನಲ್ಲಿ ಮುಳುಗಬೇಕೆಂಬ ಆಸೆಯಿಂದಲೋ ಅಥವಾ ತಾನು ಈಜಾಡುವ ದೃಶ್ಯಗಳನ್ನು ವಿಡಿಯೋ ಮಾಡಬೇಕೆಂಬ ಉಮೇದಿನಿಂದಲೋ ನೀರಿಗೆ ಇಳಿಯದಿರಿ. ಪಾಪ ಯುವಕ ಗೌತಮ್ ಗೌಡ ಆಕಸ್ಮಿಕವಾಗಿ ಮುಳುಗಿ ಸಾವನ್ನಪ್ಪಿದ್ದಾನೆಂಬ ದುರಂತ ಘಟನೆ ಯಾರ ಕುಟುಂಬದಲ್ಲೂ ಯಾರ ಬದುಕಿನಲ್ಲೂ ನಡೆಯಬಾರದೆಂಬುದಷ್ಟೇ ಕಳಕಳಿಯ ಮನವಿ. ಕೋಲಾರ ತಾಲೂಕಿನ ನಾಗನಾಳ ಗ್ರಾಮದಲ್ಲಿ ಕೃಷಿ ಹೊಂಡದಲ್ಲಿ ಆಕಸ್ಮಿಕವಾಗಿ ಮುಳುಗಿ ಯುವಕನೊಬ್ಬ ಸಾವನ್ನಪ್ಪಿರುವ ದುರಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೋಲಾರ ಈ ದುರಂತ ಘಟನೆಗೆ ಸಾಕ್ಷಿ ಎಂದ್ರೆ ಆತನ ತಂಗಿಯೇ ಅಣ್ಣನ ಅಣತಿಯಂತೆ ವಿಡಿಯೋ ಮಾಡುತ್ತಾ ಅಣ್ಣ ಮೇಲೆ ಬರೆದಿದ್ದಾಗ ಆಕೆಯ ಕೂಗಾಟ ಚೀರಾಟ ಕೇಳಿದ್ರೆ ಕ್ಷಣ ಬೆಚ್ಚಿ ಬೀಳ್ತೀರಿ. ಹೌದು, ಮೈಸೂರಿನ ರಾಘವೇಂದ್ರ ನಗರ ಬಡಾವಣೆ ನಿವಾಸಿ ಗೌತಮ್ ಗೌಡ ತನ್ನ ತಂದೆಯ ಊರಾದ ವೇಮಗಲ್ ಸಮೀಪದ ನಾಗನಾಳಕ್ಕೆ ಕುಟುಂಬದವರೊಂದಿಗೆ ಬಂದಿದ್ದು, ಬುಧವಾರ ಸಂಜೆ ಸರಿಸುಮಾರು 4 ಗಂಟೆಯ ಸಮಯದಲ್ಲಿ ತನ್ನ ತಂಗಿಯೊಂದಿಗೆ ಕೃಷಿ ಹೊಂಡಕ್ಕೆ ಈಜಲು ಹೋಗಿ ತಾನು ನೀರಿಗಿಳಿಯುವಾಗ ತನ್ನ ತಂಗಿಗೆ ನಾನು ಈಜಾಡುವುದನ್ನು ವಿಡಿಯೋ ಮಾಡು ಎಂದು ತಿಳಿಸಿ ನೀರಿಗೆ ಧುಮುಕಿ ಕೆಲ ಸಮಯ ಈಜಾಡುವ ದೃಶ್ಯ ತಂಗಿಯು ವಿಡಿಯೋ ಮಾಡಿದ್ದಾಳಷ್ಟೇ. ಸ್ವಲ್ಪ ಹೊತ್ತು ತನ್ನ ಅಣ್ಣ ಮೇಲೆ ಕಾಣದಿದ್ದದನ್ನು ಕಂಡ ತಂಗಿ ಅಣ್ಣನಿಗಾಗಿ ಚೀರಾಡುತ್ತಾ ಅಣ್ಣ ಮೇಲೆ ಬಾ, ಸಾಕು ಮೇಲೆ ಬಾ ಎನ್ನುತ್ತಿರುವ ಧ್ವನಿ ಬದಲಾಗುತ್ತಿದ್ದಂತೆ ಅಣ್ಣ ನೀರಿನಲ್ಲಿ ಸಂಪೂರ್ಣ ಮುಳುಗಿದ್ದಾನೆನ್ನಲಾಗಿರುವ ಈ ವಿಡಿಯೋ ತುಣುಕು ಕ್ಷಣಕಾಲ ಬೆಚ್ಚಿ ಬೀಳಿಸುತ್ತದೆ. ಸ್ನೇಹಿತರೆ, ಬಿಸಿಲಿನ ಬೇಗೆಯಿಂದಲೋ ಅಥವಾ ನೀರಿನಲ್ಲಿ ಮುಳುಗಬೇಕೆಂಬ ಆಸೆಯಿಂದಲೋ ಅಥವಾ ತಾನು ಈಜಾಡುವ ದೃಶ್ಯಗಳನ್ನು ವಿಡಿಯೋ ಮಾಡಬೇಕೆಂಬ ಉಮೇದಿನಿಂದಲೋ ನೀರಿಗೆ ಇಳಿಯದಿರಿ. ಪಾಪ ಯುವಕ ಗೌತಮ್ ಗೌಡ ಆಕಸ್ಮಿಕವಾಗಿ ಮುಳುಗಿ ಸಾವನ್ನಪ್ಪಿದ್ದಾನೆಂಬ ದುರಂತ ಘಟನೆ ಯಾರ ಕುಟುಂಬದಲ್ಲೂ ಯಾರ ಬದುಕಿನಲ್ಲೂ ನಡೆಯಬಾರದೆಂಬುದಷ್ಟೇ ಕಳಕಳಿಯ ಮನವಿ.